ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಯಿತು. ಈಗ ಸಂಪುಟ ಪುನರ್ರಚನೆ ನಡೀತಾ ಇದೆ. ಪುನರ್ರಚನೆಯೂ ಕೂಡ ಆಯಿತು. ಆದರೆ ಈಗ ಅದಕ್ಕೆ ತಕ್ಕಂತಹ ಹಲವಾರು ಗೊಂದಲಗಳು, ಪ್ರತಿಭಟನೆಗಳು, ಮುತ್ತಿಗೆ ಕಾರ್ಯಕ್ರಮಗಳು ನಡೀತಾ ಇದೆ. ಏನಿದು ಸಂಪುಟ ಪುನರ್ರಚನೆ ಅಂತ ಅಂದರೆ, ಪ್ರಮುಖ ಹುದ್ದೆಯಲ್ಲಿರುವಂತಹ ಅಂದರೆ ಈಗ ರಾಜ್ಯಕ್ಕೆ ಎಲ್ಲ ಆಡಳಿತಗಳನ್ನು ವಹಿಸ್ಕೊಳ್ಳುವಂಥವ್ರು ಮುಖ್ಯಮಂತ್ರಿಗಳಾಗ್ತಾರೆ. ದೇಶದ ಎಲ್ಲ ಆಡಳಿತವನ್ನು ವಹಿಸ್ಕೊಳ್ಳುವಂಥವರು ಪ್ರಧಾನಮಂತ್ರಿಗಳಾಗ್ತಾರೆ. ಯಾವಾಗ ಇವರ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೋ ಅವರು ಸಾಮಾಜಿಕ ಸುಧಾರಣೆ ಹಾಗೂ ಎಲ್ಲ ವಲಯಗಳ ಮೇಲೆ ಕಣ್ಣಿಟ್ಟು ಡೆವಲಪ್ಮೆಂಟ್ಗಳನ್ನು ಮಾಡೋದಕ್ಕೆ ಕೆಲವಷ್ಟು ಇಲಾಖೆಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಆ ಇಲಾಖೆಗಳಿಗೆ ಮತ್ತೆ ಕೆಲವೊಬ್ಬರನ್ನ ನೇಮಿಸ್ತಾರೆ. ಯಾಕಂದರೆ ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕೂಡ ನೋಡೋದಕ್ಕಾಗಲ್ಲ. ಸೊ ಹಾಗಾಗಿ ಇಲಾಖಾವಾರು ಒಂದು ಡೆವಲಪ್ಮೆಂಟ್ಗಳನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಆ ಇಲಾಖೆಗಳನ್ನು ರೆಡಿ ಮಾಡಿ ಅದಕ್ಕೆ ಕೆಲವಷ್ಟು ಜನರನ್ನು ನೇಮಿಸ್ತಾರೆ. ಅವರು ಕೂಡ ಜನಪ್ರತಿನಿಧಿಗಳೇ ಆಗಿರ್ತಾರೆ. ಅಂದರೆ MLAಗಳೇನು ಆಯ್ಕೆ ಆಗಿರ್ತಾರಲ್ಲ ಜನರಿಂದ, ಅಂಥವರ ಅನುಭವ ಮತ್ತು ಅವರ ರಾಜಕೀಯ ಒಂದು ಬಲಿಷ್ಠತೆ ಮತ್ತು ಅವ್ರ ಮೇಲಿಟ್ಟಿರುವಂತಹ ನಂಬಿಕೆಯನ್ನು ಆಧಾರವಾಗಿ ಇಟ್ಕೊಂಡು ತಮ್ಮದೇ ಒಂದಷ್ಟು ಲೆಕ್ಕಾಚಾರಗಳ ಮೇಲೆ ಕೆಲವಷ್ಟು ಇಲಾಖೆಗಳನ್ನು ಕೆಲವೊಬ್ಬರಿಗೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ಅವ್ರ ಜೊತೆ ಇರುವಂತಹ ಬ್ಯೂರೋಕ್ರಾಟ್ಗಳು ಇವರು ಜನಪ್ರತಿನಿಧಿಗಳು ಒಂದು ತೋರಿಸುವಂತಹ ಸಮಸ್ಯೆಗಳಿಗೆ ಅನುಗುಣವಾಗಿ ಸೈಂಟಿಫಿಕ್ ಆಗಿ, ಎಕನಾಮಿಕ್ ಆಗಿ ಕೆಲವಷ್ಟು ಪರಿಹಾರಗಳನ್ನು ನೀಡ್ತಾ ಹೋಗ್ತಾರೆ. ಅದರ ಆಧಾರದ ಮೇಲೆ ಹಣಕಾಸು ಇಲಾಖೆ ಹಣವನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಕೆಲವಷ್ಟು ಕಂಪನಿಗಳು ಬಂದು ಆ ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಹೋಗ್ತಾರೆ. ಇದು ಪ್ರಕ್ರಿಯೆ. ಸೊ ಇಲ್ಲಿ ಸಾಮಾಜಿಕವಾಗಿ ನಡಿಬಹುದಾದಂತಹ ಕೆಲವಷ್ಟು ಅಭಿವೃದ್ಧಿಗಳನ್ನು ಮಾಡೋದಕ್ಕೋಸ್ಕರ ಈ ಒಂದು ಇಲಾಖೆಗಳನ್ನು ನೇಮಿಸ್ತಾರೆ. ಇದಕ್ಕೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಜನಪ್ರತಿನಿಧಿಗಳಾಗಿ. ಇವರು ಡೆವಲಪ್ಮೆಂಟ್ಗಳು ಮಾಡ್ತಾರೆ, ಇವರು ಪ್ಲ್ಯಾನಿಂಗ್ ಮಾಡ್ತಾರೆ ಅಂದರೆ ಖಂಡಿತ ಇಲ್ಲ. ಇವರು ಜನರಿಗೆ ಇರುವಂತಹ ಸಮಸ್ಯೆಗಳನ್ನು ಆಲಿಸಿ ತಮ್ಮ ಜೊತೆಗೆ ಇರುವಂತಹ ಅಧಿಕಾರಿಗಳ ಜೊತೆ ಅದನ್ನು ಶೇರ್ ಮಾಡ್ಕೊಂಡಾಗ, ಅಧಿಕಾರಿಗಳು ಸೈಂಟಿಫಿಕ್ ನಾಲೆಜ್ ಇರುತ್ತೆ, ಎಕನಾಮಿಕಲ್ ನಾಲೆಜ್ ಇರುತ್ತೆ. ಸೊ ಅಂಥ ಅಧಿಕಾರಿಗಳ ಒಂದು ತೀರ್ಮಾನದ ಆಧರಿಸಿ ಅಲ್ಲಿ ಡೆವಲಪ್ಮೆಂಟ್ಗಳು ನಡೀತಾ ಹೋಗ್ತವೆ. ಅದಕ್ಕೆ ಆ ಒಂದು ಸಮಸ್ಯೆಗೆ ಹಣಕಾಸನ್ನು ನೀಡುವಂಥದ್ದು ಈ ಎಲ್ಲ ಪ್ರಕ್ರಿಯೆ ಸರ್ಕಾರದಿಂದ ನಡೀತಾ ಹೋಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನು ಆಧಾರವಾಗಿ ಇಟ್ಕೊಂಡೇ ಸಂಪುಟ ರಚನೆ ಆಗೋದು. ರಾಜಕೀಯ ಅನ್ನೋದೇ ಜನಸೇವೆ ಮಾಡೋದಕ್ಕೆ ಎಷ್ಟೊಂದು ಜನ ಮುಗಿ ಬೀಳ್ತಾರೆ ಅಂದರೆ, ನಾನು ಬರ್ತೀನಿ ಸೇವೆಗೆ, ನಾನು ಬರ್ತೀನಿ ಸೇವೆಗೆ ಅಂತ ಬರ್ತಾ ಇದ್ದಾರೆ. ಸೊ ಇಷ್ಟೊಂದು ಆತುರವಾಗಿ ಸೇವೆಗೆ ಮಾಡೋದಕ್ಕೆ ಮಂತ್ರಿಗಳು ಯಾಕೆ ಇಷ್ಟೊಂದು ಹಪಹಪಿಯಿಂದ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇವತ್ತಿನ ಒಂದು ಸಾಮಾಜಿಕ ವ್ಯವಸ್ಥೆ ಹೇಗಾಗಿದೆ ಅಂದರೆ, ನೀವು ಗಲ್ಲಿಗಳಲ್ಲಿ ಬ್ಯಾನರ್ಗಳನ್ನು ನೋಡಿರ್ತೀರ. ಆ ಒಂದು ಬ್ಯಾನರಲ್ಲಿ ಯಾವುದೋ ಒಬ್ಬೊಂದು ಫೋಟೋ ಇರುತ್ತೆ. ಅದಕ್ಕೆ ಕೆಲವಷ್ಟು ಅಭಿಮಾನಿಗಳಿರ್ತಾರೆ. ಆ ಅಭಿಮಾನಿಗಳು ಒಂದಷ್ಟು ಟ್ಯಾಗ್ಲೈನನ್ನು ಕೊಟ್ಟು ಅವನಿಗೆ ಅವನ ಹೆಸರನ್ನು, ಅವನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಏನೋ ಒಂದು ಕೋರಿರ್ತಾರೆ. ಅಲ್ಲಿ ಅವನು ಬಡವರ ಬಂಧು ಅಂತ ಇರುತ್ತೆ, ಪ್ರಜಾ ಸೇವಕ ಅಂತ ಇರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಏನಾಗ್ತದೆ ಅಂದರೆ, ನಾನು ಸುಮಾರು ಏರಿಯಾಗಳಲ್ಲಿ ಓಡಾಡ್ತಾ ಇರುವಾಗ ಬಡವರ ಬಂಧು ಅಂತ ಇರುವಂಥವ್ರ ಬ್ಯಾನರ್ಗಳ ಸಂಖ್ಯೆ ಮತ್ತು ಆ ವ್ಯಕ್ತಿಗಳ ಸಂಖ್ಯೆನೇ ಹೆಚ್ಚಿದೆ. ಮೋಸ್ಟ್ಲಿ ಬಡವರಿಗಿಂತ ಬಡವರ ಬಂಧುಗಳೇ ಹೆಚ್ಚಾಗಿದ್ದಾರೆ ಇವತ್ತು. ಜನರಿಗಿಂತ ಜನನಾಯಕರೇ ಹೆಚ್ಚಾಗ್ತಾ ಇದ್ದಾರೆ. ಸೊ ಆದರೂ ಕೂಡ ಬಡತನ ಅನ್ನೋದು ಯಾಕೆ ಇನ್ನೂ ನಿರ್ಮೂಲನೆ ಆಗ್ತಾ ಇಲ್ಲ, ಯಾಕೆ ಇನ್ನೂ ಭಿಕ್ಷಾಟನೆ ನಡೀತಾ ಇದೆ ಸಮಾಜದಲ್ಲಿ? ಇಷ್ಟೊಂದು ಜನಸೇವೆಗೆ, ಪ್ರಜಾಸೇವೆಗೆ ಹಪಾಹಪಿಯಿಂದ ಇದ್ದಾಗಲೂ ಕೂಡ ಬಡವರ ಬಂಧುಗಳ ಸಂಖ್ಯೆ, ಬಡವರ ಸಮಸ್ಯೆಗಳನ್ನು ಆಲಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಬ್ಯಾನರ್ಗಳಲ್ಲಿ ಅವ್ರನ್ನ ನಾವು ನೋಡ್ತಾ ಇದ್ದರೂ ಕೂಡ ಅಷ್ಟೊಂದು ಜನ ಇದ್ದರೂ ಬಡತನ ನಿರ್ಮೂಲನೆ ಆಗ್ತಾ ಇಲ್ಲ, ಭಿಕ್ಷಾಟನೆ ಇದೆ. ಸಾಮಾಜಿಕ ಮೌಲ್ಯಗಳ ಬಗ್ಗೆ ಇವತ್ತು ನಾವು ಚಿಂತನೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಇವತ್ತು ನಾವು ಅದರ ಕಡೆ ಗಮನ ಹರಿಸಬೇಕಾಗಿದೆ. ಯಾಕೆ ಹೀಗಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಈ ಎಲ್ಲ ಜನನಾಯಕರುಗಳು ಯಾರು? ಈ ಮಂತ್ರಿಗಳು ಯಾಕೆ ಹಪಹಪಿಯಿಂದ ಇದ್ದಾರೆ? ಯಾಕೆ ಜನಸೇವೆಗೆ ಇವರಿಗೆ ಮಂತ್ರಿಗಿರಿನೇ ಬೇಕು? ಆಮೇಲೆ ಯಾಕೆ ಪ್ರತಿಭಟನೆಗಳನ್ನು ಮಾಡಿ ಅವ್ರ ಮುಖಾಂತರ ಕೆಲವಷ್ಟು ಕಾರ್ಯಕರ್ತರು ಹೋಗಿ ಪ್ರತಿಭಟನೆಗಳು ಮಾಡ್ತಾರಲ್ಲ, ಅವರ ಬ್ಯಾಕ್ಗ್ರೌಂಡ್ ಏನು? ಅವ್ರು ಯಾಕೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ? ಈ ಒಬ್ಬ ವ್ಯಕ್ತಿಗೆ ಮಂತ್ರಿಗಿರಿಯನ್ನು ಕೊಡಿಸೋದ್ರಿಂದ ಅವರಿಗಾಗೋ ಲಾಭ ಏನು? ಸೊ ಇದನ್ನೆಲ್ಲ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಗೊತ್ತಿಲ್ಲ ನನಗೇನು ಅಂತ, ಬಟ್ ಸ್ಟಿಲ್ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯನ ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ.